ಹಾಯ್ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಅನ್ನೋದು ಮಾಡೋಣ. ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ. ಪ್ರಾಡಕ್ಟ್ ಯಾವ ರೀತಿ ಇದೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ಯಾಕಿಂಗ್ ಬಂದಿದ್ದೇನೆ ಸೇಮ್ ನನಗೆ ಈ ರೀತಿ ಬಂದಿದೆ. ಈಗ ಕಟ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡೋದು ಮಾಡಿಬಿಡ್ತೀನಿ. ಓಕೆ, ನಮಗೆ ಬಾಕ್ಸ್ ಬಂದಿದ್ದಾನ ಈ ರೀತಿ ಬಂದಿದೆ. ಇದು ಜಿಪ್ರಾನಿಕ್. ಓಕೆ, ಇದರಿಂದ ನಾನು ಇದು 5GB MBPS ಟ್ರಾನ್ಸಾಕ್ಷನ್ ಇರ್ತದೆ. ಟೈಪ್ಸು 2 ಪಿನ್ ಅನ್ನೋದು ಇರ್ತದೆ. 4 USB ಪಾಯಿಂಟ್ಗಳನ್ನೋದು HD 4K ಗಂಟ ಇದು ಸಪೋರ್ಟ್ ಅನ್ನೋದು ಮಾಡ್ತದೆ. ಮತ್ತು ಇದು ಬ್ಯಾಕ್ ಸೈಡ್ ಬಂದಿದ್ದೇನ ಅಂದರೆ ಟೈಪ್-C ಪವರ್ಡ್ ಅಪ್ಡೇಟ್, ಅಂದರೆ ಇದು ಚಾರ್ಜಿಂಗ್ ಏನಾರ ಮಾಡ್ಕೊಳೋ ಥರ ಇದ್ದರೆ ಅಂದರೆ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ನಾವು ಲ್ಯಾಪ್ಟಾಪ್ಗೆ ಇದಕ್ಕೂ ಮೊಬೈಲ್ಗೆ ಹಾಕ್ಕೊಂಡ್ರೆ 100 ವಾಟ್ ಗಂಟ ಇದು ಚಾರ್ಜಿಂಗ್ ಸಪೋರ್ಟ್ ಅನ್ನೋದು ಇದು ಮಾಡ್ತಾಯಿದೆ. ಓಕೆ, ಇದು LED ಲೈಟ್ಸ್ ಅಂತ ಇದೆ ಅಂತೆ ಇದರಲ್ಲಿ. ಓಕೆ, LED ಲೈಟ್ಸ್ ಅಂದರೆ ನಮಗೆ ಅನಿಸಿರೋ ಪ್ರಕಾರ ಇಲ್ಲಿ ಮೇಲ್ಗಡೆ ಇರ್ಬೋದು. ಓಕೆ, ಈ ಕಡೆಗೆ ನಮಗೆ ಇಷ್ಟೇ ಮೆನ್ಷನ್ ಮಾಡಿರೋದು. ಈ ಕಡೆಗೆ ಬಂದಿದ್ದಾನ ನಮಗೆ ಇದು ಪ್ರಾಡಕ್ಟ್ ಎಲ್ಲಿ ರೆಡಿಯಾಗಿದೆ, ಜಿಪ್ರಾನಿಕ್ ಇಂಡಿಯಾದಲ್ಲೇ. ಓಕೆ, ಇಂಡಿಯಾದಲ್ಲಿ ಈ ಕಂಪ್ನಿ ಅನ್ನೋದು ಇದೆ. ಓಕೆ, ನಾನು ಚೈನಾ ಕಂಪ್ನಿ ಅಂದ್ಕೊಂಡಿದ್ದೆ. ಕಂಪ್ನಿ ಚೈನಾ ಆಗಿರ್ಬೋದು, ರೆಡಿ ಆಗಿರೋದು ಇಂಡಿಯಾದಲ್ಲೇ ರೆಡಿಯಾಗಿದೆ. ಓಕೆ, ಇವಾಗ ಇದನ್ನು ಓಪನ್ ಅನ್ನೋದು ಮಾಡೋಣ. ಓಕೆ, ಓಕೆ, ನಮಗೆ ಪ್ರಾಡಕ್ಟ್ ಬಂದಿದೆಯಲ್ಲ ಈ ರೀತಿ ಅನ್ನೋದು ಇದೆ. ಇವಾಗ ಇದು ಓಪನ್ ಅನ್ನೋದು ಮಾಡೋಣ. ಬೆಲ್ಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ಪ್ಲಾಸ್ಟಿಕ್ ಅಲ್ಲ, ಅಲ್ಯೂಮಿನಿಯಂ ಟೈಪ್ ಅನ್ನೋದು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಈ ಕಡೆಗೆ ಇಂಟರ್ನೆಟ್ ಪಾಯಿಂಟ್ ಅನ್ನೋದು ಒಂದಿದೆ ಫೋಟೋ. ಓಕೆ, ಇದು HD ಕಾರ್ಡು, ಇದು ಮೈಕ್ರೋ HD ಕಾರ್ಡು. 4 1 2 3 4 USB ಕೇಬಲ್ ಇದೆ, ಒಂದು HDMI ಕೇಬಲ್ ಇದೆ, ಟೈಪ್-Cನಲ್ಲಿ 2 ಕೇಬಲನ್ನು ಇದೆ. ಈ ಕೇಬಲು ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ತುಂಬ ಗಟ್ಟಿಯಾಗಿಯೇ ಇದೆ ಹಾಡಾಗಿ. ಓಕೆ, ಇದು ಬಂದಿದ್ದೇನ ಈ ಕಡೆ ಟೈಪ್-C ಇದೆ. ನನಗೆ ಟೈಪ್-C ಬೇಕಾಗಿರೋದ್ರಿಂದ ನಾನು ಇದು ಟೈಪ್-C ತಗೊಂಡೆ. ಇದರಲ್ಲಿ ಬೇಕಾದರೆ ನೀವು USB ಪೋರ್ಟ್ ಬೇಕಾದ್ರೂ ನೀವು USB ಪೋರ್ಟ್ ಅನ್ನೋದು ನೀವು ತಗೋಬೋದು. ಓಕೆ, ಇದು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಅಂದರೆ ಇದು ಹೆಚ್ಚು ಕಡಿಮೆ ಒಂದು ಎಷ್ಟು ತುಂಬ ಉದ್ದ ಇದೆ. ಇದು ಎಷ್ಟು ಉದ್ದ ಇದೆ ಇದು ಅಂದರೆ 7.5 ಇಂಚು ಇದೆ. ವಿಡ್ತ್ ಬಂದಿದ್ದಾನ 1 ಇಂಚು ಅಷ್ಟಿದೆ. ಓಕೆ, ವೆಯ್ಟ್ ಬಂದಿದ್ದಾನ ಒಂದು ಮ್ಯಾಕ್ಸಿಮಮ್ ಒಂದು 20 ಗ್ರಾಮಿಂದ ಒಂದು 30 ಗ್ರಾಮ್ ಬರ್ಬೋದು. ಓಕೆ, ವೆಯ್ಟು ಪರವಾಗಿಲ್ಲ, ಕ್ವಾಲಿಟಿ ಅನ್ನೋದು ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಇದನ್ನು ನಾನು ಏನಕ್ಕೋಸ್ಕರ ಅಂದರೆ ಹೆವಿ ಪಾಯಿಂಟ್ಗಳಿರೋದು ನಾನು ಎಡಿಟಿಂಗ್ ಮಾಡೋಂಥ ಟೈಮಲ್ಲಿ, ವೀಡಿಯೋ ಟ್ರಾನ್ಸ್ಲೇಷನ್ ಮಾಡ್ಕೊಳೋ ಟೈಮಲ್ಲಿ, ಲೈವ್ಗಳು ಮಾಡೋ ಟೈಮಲ್ಲಿ ನನಗಿದು ತುಂಬ ಯೂಸ್ ಅನ್ನೋದು ಆಗುತ್ತೆ. ಓಕೆ, ಇದು ನನಗೆ ನಾನು ಮ್ಯಾಕ್ ಅನ್ನೋದು ಯೂಸ್ ಮಾಡ್ತಾಯಿದ್ದೀನಿ, ಅದರಲ್ಲೆಲ್ಲ ಟೈಪ್-C ಪೋರ್ಟ್ಗಳು ಇರೋದು. ಅದಕ್ಕೋಸ್ಕರ ಇದನ್ನು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ ಬಂದಿದ್ದನ್ನು ನಿಮಗೆ 1004 ರೂಪಾಯಿ ಆಯಿತು. ಓಕೆ, ಅದು ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಸೇರಿಸಿ. ಅದು ಬಿಟ್ಟರೆ ನಿಮಗೆ ಸಪೋಸ್ ಇದು 998 ರೂಪಾಯಿ ಇದೆ ಇದು. ಓಕೆ, ನಿಮ್ಗೆ ಆನ್ಲೈನಲ್ಲಿ. ಓಕೆ, ಇದೇನಾದ್ರು ನಾನು ಯಾವಾಗಾದರೂ ಕಡಿಮೆ ರೇಟಲ್ಲಿದ್ದಾಗ ನಾನು ಇಲ್ಲಿ ಕೆಳಗಡೆ ವಿಡಿಯೋ ಕೆಳಗಡೆ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ, ನೀವು ಇಲ್ಲಿಂದ ಪರ್ಚೇಸಿಂಗ್ ಅನ್ನೋದು ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ಕೊರಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.